ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ಸಮರ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆ. ಸಾರಿಗೆ ಸಚಿವರ ಜೊತೆಗಿನ ಸಭೆ ಇವತ್ತು ಬಹುತೇಕ ಫೇಲ್ಯೂರ್ ಆಗಿದೆ. ಸಂಧಾನ ಸಭೆಯಲ್ಲಿ ನೌಕರರಿಗೆ ಸಿಹಿ ಸುದ್ದಿ ಸಿಗಲಿಲ್ಲ. ಅವ್ರು ಕೇಳಿದೇನು, 38 ತಿಂಗಳ ವೇತನ ಬಾಕಿ ಹಣ ಹರಿಯರ್ಸ್ ಕೊಡಬೇಕು. ಸಾರಿಗೆ ನೌಕರ ಬೇಡಿಕೆಗೆ ಸಚಿವರು ಒಪ್ಪಿಕೊಂಡಿಲ್ಲ. ಅಧಿವೇಶನ ಬಳಿಕ ಬೇಡಿಕೆ ಈಡೇರದಿದ್ದರೆ ಮುಷ್ಕರ ಗ್ಯಾರಂಟಿ. ಇವತ್ತಿನಿಂದಲೇ ಹೋರಾಟಕ್ಕೆ ಸಜ್ಜಾಗುವುದಕ್ಕೆ ಸಾರಿಗೆ ನೌಕರರು ತಯಾರಿಯನ್ನು ನಡೆಸಿದ್ದಾರೆ. ಹಾಗಾಗಿ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಳ್ಳುವುದು ನಿಶ್ಚಿತ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಇವತ್ತು ಸಾರಿಗೆ ನೌಕರರು ಸಂಧಾನ ಸಭೆಗೆ ಆಗಮಿಸಿದ್ರು. ಸಚಿವರ ಜೊತೆಯಲ್ಲಿ ಸಂಧಾನ ಸಭೆಯನ್ನು ನಡೆಸಿದ್ರು. ಅಲ್ಲವ್ರು ಕೇಳಿದ್ದು 38 ತಿಂಗಳ ವೇತನ ಹರಿಯರ್ಸ್ ಕೊಡಬೇಕು ಅಂತ ಕೇಳಿದ್ರು, ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು. ಅದಕ್ಕೆ ಸಚಿವರು ಸುತಾರಾಮ್ ಒಪ್ಪಿಕೊಂಡಿಲ್ಲ. ಸಾರಿಗೆ ನೌಕರರು ಈಗ ಸಂಧಾನ ಅಂತೂ ಆಗಿಲ್ಲ, ಸಮರಕ್ಕೆ ಸಿದ್ಧರಾಗ್ತಿದ್ದಾರೆ. ನೋಡಿ ಅವರ ಬೇಡಿಕೆಗಳು. ಸಾರಿಗೆ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಕಿರುಕುಳ ಹೆಚ್ಚಾಗ್ತಾ ಇದೆ, ಅದು ಕಡಿಮೆ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಒಂದು ಪಾಯಿಂಟ್. ಇನ್ನು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನು ವೇತನ ಜಾಸ್ತಿ ಆಗಿತ್ತು 15%, ಅದು 38 ತಿಂಗಳು ಅರ್ಜಿಸ್ ಕೊಡಬೇಕು ನಮಗೆ. ಈ ಸರ್ಕಾರ ಏನ್ ಹೇಳಿದೆ 14 ತಿಂಗಳು ಕೊಡ್ತೀವಿ ಅಂತ ಹೇಳ್ತಿದೆ. ಅದು ಆ ಅರಿಯರ್ಸ್ ನಾವು ಬಿಟ್ಕೊಡಕ್ ತಯಾರಿಲ್ಲ. ಅಂದ್ರೆ 38 ತಿಂಗಳದ್ದು ಕೊಡಬೇಕು. ಇನ್ನೊಂದು 1000 ಕೋಟಿ ಕೊಟ್ಟರೆ 1100 ಕೋಟಿ ಕೊಟ್ಟರೆ ಅರಿಯರ್ಸ್ ಸೆಟ್ಲ್ ಆಗುತ್ತೆ. ಅದು ಅಂಡ್ ಉಳಿದು ಮುಂದೆ ನಮ್ಮ ವೇತನ ಒಪ್ಪಂದಕ್ಕೆ ಇವರೇನು ದುಡ್ಡು ಕೊಡಬೇಕಾದಿಲ್ಲ. ಯಾಕೆಂದ್ರೆ ಫೇರ್ ಹೈಕ್ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಅದೇ ನಾವೇನೋ ಒಂದು ದುಡ್ಡು ಕೇಳೋದಿಲ್ಲ. ಮತ್ತೆ ಇವಾಗ ಕೊಡುವಂತಹ ಒಂದು ವೇತನ ಒಪ್ಪಂದ 15%. ಐ ಮೀನ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಇವತ್ತಿನ ಸಂಧಾನ ಫೇಲ್ಯೂರ್ ಆಗೋದಕ್ಕೆ ಕಾರಣ ಏನು? ಮುಂದೆ ಸಾರಿಗೆ ನೌಕರರ ಪ್ಲಾನ್ ಏನು? ಇವತ್ತಿನ ಸಂಧಾನ ವಿಫಲ ಆಗೋದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಇವರು ಇಟ್ಟಿರುವಂತಹ ಬೇಡಿಕೆ ಏನಿದೆ 2024 ಜನವರಿ 1ಕ್ಕೆ ಅನ್ವಯ ಆಗುವಂತೆ ವೇತನವನ್ನು ಪರಿಷ್ಕರಣೆ ಮಾಡಬೇಕನ್ನೋದು ಇವರ ಬೇಡಿಕೆ. ಆದ್ರೆ ಸಾರಿಗೆ ಸಚಿವರು ಕೊಟ್ಟಿರುವಂತಹ ಭರವಸೆ ಏನಂದ್ರೆ 2026 ಏಪ್ರಿಲ್ 1ಕ್ಕೆ ಅನ್ವಯ ಆಗುವಂತೆ ವೇತನ ಪರಿಷ್ಕರಣೆ ಮಾಡ್ತೀವಿ ಅಂತ ಅವರು ಬೇಡಿಕೆ ಇಟ್ಟಿದ್ರು. ಬಟ್ ಆ ಒಂದು ಸಾರಿಗೆ ಸಚಿವರ ಭರವಸೆಗೆ ನೌಕರರು ಒಪ್ಪದ ಕಾರಣಕ್ಕೆ ಇವತ್ತು ಸಭೆಯನ್ನು ವಿಫಲ ಆಗಿದೆ. ಅದರ ಜೊತೆಗೆ ಇಷ್ಟು ದಿನ ಇವರ ಬೇಡಿಕೆ ಏನಿತ್ತು 38 ತಿಂಗಳ ಅರಿಯರ್ಸ್ ಅನ್ನು ಕೊಡಬೇಕು. ಈ ಹಿಂದೆ 2020ರಿಂದ 2023 ಕಾಲಾವಧಿಯಲ್ಲಿ ನಡೆದಂತಹ ಸರಿಸುಮಾರು 3 ವರ್ಷ 2 ತಿಂಗಳು ಅಂದ್ರೆ 38 ತಿಂಗಳ ಅರಿಯರ್ಸ್ ಅನ್ನು ಕೊಡಬೇಕು ಅನ್ನೋ ಇವರು ಬೇಡಿಕೆ ಇಟ್ಟಿದ್ರು. ಬಟ್ ಇವರ ಬೇಡಿಕೆಗೆ ಸಾರಿಗೆ ಸಚಿವರು ಒಪ್ಪಲಿಲ್ಲ. ಅವರು ಕೇವಲ 14 ತಿಂಗಳ ನಿಮ್ಗೆ ಹಣವನ್ನು ಪಾವತಿ ಮಾಡ್ತೀವಿ ಅಂತಂದ್ರೆ, ಬಟ್ ಆ ಒಂದು ಸಾರಿಗೆ ಸಚಿವರ ಮಾತಿಗೇನು ಸಾರಿಗೆ ಮುಖಂಡರು ಒಪ್ಪದಂತಹ ಕಾರಣಕ್ಕಾಗಿ ಈ 2 ಕಾರಣದಿಂದ ಇವತ್ತಿನ ಸಭೆ ಕೂಡ ಸಫಲ ಆಗಲಿ. ಈ ಬಗ್ಗೆ ಅನಂತ್ ಸುಬ್ರಾವ್ ಇದ್ದಾರೆ, ಅವ್ರನ್ನ ಮಾತನಾಡಿಸ್ಕೊಂಡು ಹೋಗೋಣ. ಸರ್, ಇವತ್ತಿನ ನಿಮ್ಮ ಪ್ರಮುಖ ಬೇಡಿಕೆಗೆ ಅವ್ರು ಏನಂದ್ರು ಸರ್? ಅದು ಅವ್ರೇನ್ ಹೇಳಿದ್ರಂದ್ರೆ, ಅದು ನಮ್ಮ ಅಭಿಪ್ರಾಯಗಳನ್ನ ಚೀಫ್ ಮಿನಿಸ್ಟರ್ ಕಮ್ಯುನಿಕೇಟ್ ಮಾಡ್ತೀನಿ, ಅವ್ರ ಜೊತೆ ಚರ್ಚೆ ಮಾಡಿ ಮತ್ತೆ ಮೀಟ್ ಮಾಡೋಣ ಅಂತ ಹೇಳಿದ್ರು. ಅಂದ್ರೆ ಇವತ್ತಿನ ಸಭೆ ವಿಫಲ ಅಂತ ಆಗಲ್ಲ. ನಮ್ಮ ಟ್ರೇಡ್ ಯೂನಿಯನ್ ವೊಕ್ಯಾಬ್ಯುಲರಿ ವಿಫಲ ಅನ್ನೋ ಪದವಿ ತೆಗೆದುಹಾಕ್ಬಿಟ್ಟಿದ್ದೀವಿ. ಇವತ್ತಿನ ಸಭೆ ಮುಂದಿನ ಯಶಸ್ಸಿಗೆ ಒಂದು ಮೆಟ್ಲು ಹತ್ತಿದೀವಿ ಅಂತ ನಾನು ಹೇಳೋದು. ನಿಮ್ಮ ಮುಂದಿನ ದಾರಿ ಏನಿದೆ ಅದು ಮುಷ್ಕರ? ಮುಂದಿನ ದಾರಿ ಮುಷ್ಕರ ಅಂತ ನಾನು ಹೇಳಕ್ ಹೋಗೋದಿಲ್ಲ. ವರ್ಕರ್ಸ್ ಡಿಸೈಡ್ ಮಾಡ್ತಾರೆ. ನಾವೇನ್ ಮಾಡ್ತೀವಿ, ಜಂಟಿ ಸಮಿತಿಯಲ್ಲಿ ಒಂದು ಅಭಿಪ್ರಾಯಕ್ಕೆ ಇವಾಗ ಬಂದಿದ್ದೀವಿ. ಬಹುಶಃ ಇವತ್ತಿನ ಸಂಧಾನ ನಡೆದಂತ ಸಭೆ ನಡೆದಂತ ರೀತಿ ನೋಡಿದ್ರೆ ಯಾಕೋ ವರ್ಕರ್ಸ್ ಬೀದಿಗಿಳಿದೇ ಇದ್ರೆ ಸರ್ಕಾರ ಸೆಟ್ಲ್ ಮಾಡಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಅಂಡ್ ವರ್ಕರ್ಸ್ ಅದನ್ನು ತಮ್ಮ ಮೂಲಕ ಮತ್ತೆ ನಮ್ಮ ಹ್ಯಾಂಡ್ ಬಿಲ್ ಮೂಲಕ ಕಮ್ಯುನಿಕೇಟ್ ಮಾಡ್ತೀವಿ. ಆದ್ರಿಂದ ಅವರು ತಯಾರಾಗ್ತಾರೆ. ಸರ್ಕಾರದ ಮುಂದಿನ ನಿರ್ಧಾರದ ಮೇಲೆ ನಮ್ಮ ಹೋರಾಟ ನಿರ್ಧಾರ ಆಗುತ್ತೆ. ನಮ್ಮ ಹೋರಾಟ ಇವತ್ತಿನಲ್ಲೇ ಆರಂಭ, ಕಂಟಿನ್ಯೂ ಆಗಿದೆ. ಮಧ್ಯೆ ಫುಲ್ ಸ್ಟಾಪ್ ನಾವೇನು ಹಾಕಿಲ್ಲ, ಕಾಮ ಹಾಕಿದ್ವಿ. ಇವತ್ತು ಒಂದು ಎಕ್ಸ್ಪೆಕ್ಟೇಷನ್ ಆಗಬಹುದು ಅಂತ, ಬಟ್ ನಮಗೆ ನಿರೀಕ್ಷಿತವಾದಂತಹ ಒಂದು ಫಲಿತಾಂಶ ಕೊಟ್ಟಿಲ್ಲ. ಅದರಿಂದ ಅವರು ಸೆಷನ್ ಆಗುವವರೆಗೆ ನಾವು ವೆಯ್ಟ್ ಮಾಡ್ತೀವಿ. ಇನ್ ದಿ ಮೀನ್ ಟೈಮ್ ವರ್ಕರ್ಸ್ ಹೇಳಿ ಅವರು ತಯಾರಿ ಮಾಡ್ತೀವಿ ಎಲ್ಲದಕ್ಕೂ.
ಅದರಿಂದ ಮುಂದಿನ ಹೋರಾಟ ಏನ್ ಬೇಕಾದ್ರೂ ಆಗ್ಬೋದು. ಇಟ್ ಕ್ಯಾನ್ ಬಿ ಎನಿಥಿಂಗ್. ಇವಾಗ ನಾಳೆ ವರ್ಕರ್ಸ್ ಇಲ್ಲ ಸ್ಟ್ರೈಕ್ ಮಾಡ್ತೀವಿ, ಬೀದಿಗಿಳಿತೀವಿ ಅಂದ್ರೆ ಬೇಡ ಅಂತ ಹೇಳೋದಿಲ್ಲ. ಬಟ್ ಅವ್ರಿಗೆ ನಾವು ಹೇಳ್ತೀವಿ. ಇವತ್ತು ಮಾತುಕತೆ ನಡೀತಿರುವಂತಹ ಒಂದು ರೀತಿ ನೋಡಿದ್ರೆ, ಇವಾಗ ನಮ್ಮ ಬೇಸಿಕ್ ಡಿಮಾಂಡ್ ಏನು, 38 ತಿಂಗಳು ಅರಿಯರ್ಸ್, 14 ತಿಂಗಳು ಅವರು ಹೇಳಿದ್ದಾರೆ. ಇನ್ನು 24 ತಿಂಗಳು 1,000 ಕೋಟಿ ಕೊಟ್ಟರೆ ಮುಗೀತು ಎಕ್ಸ್ಟ್ರಾ. ಇಟ್ ಶುಡ್ ನಾಟ್ ಬಿ ಎ ಬರ್ಡನ್ ಆನ್ ದಿ ಗವರ್ಮೆಂಟ್. ಸೆಕೆಂಡ್ಲಿ 1/1/24 ಚೇಂಜ್ ಮಾಡೋ ಅಧಿಕಾರ ಅವ್ರಿಗಿಲ್ಲ. ಇಟ್ಸ್ ಎ ಬೇಸಿಕ್ ಸ್ಟ್ರಕ್ಚರ್. ಅವ್ರು ಒಪ್ಪಲೇಬೇಕು ಅದನ್ನ. 57ರಿಂದ ಹಾಗೆ ಬಂದಿದೆ ಅದನ್ನ 1/1/24 ಒಪ್ಕೊಂಡ್ರೆ ಮುಂದಿನ ವೇಜ್ ನೆಗೋಸಿಯೇಷನ್ ಆಗುತ್ತೆ. ವಾಟ್ ಪರ್ಸೆಂಟೇಜ್ ಇನ್ಕ್ರೀಸ್, ಆಲ್ ದಟ್ ದೇ ಹ್ಯಾವ್ ಟು ಡಿಸೈಡ್. ಆದ್ರಿಂದ ಇದೆಲ್ಲ ವರ್ಕರ್ಸ್ ಮನವರಿಕೆ ಮಾಡಿ ಗೌರ್ಮೆಂಟ್ ಅಡ್ಮೆಂಟ್ ಆಗಿ ನಿಂತ್ಕೊಂಡ್ರೆ ವರ್ಕರ್ಸ್ಗೆ ಏನು ಲಾಸ್ ಆಗುತ್ತೆ ಇವತ್ತು. ಮತ್ತೆ ಕಂಟಿನ್ಯೂಯಸ್ ಆಗಿ ಪೆರಿನಿಯಲ್ ಲಾಸ್ ಅಂತ ಹೇಳ್ತೀವಿ, ಮುಂದಕ್ಕೂ ಲಾಸ್ ಪರ್ಪೆಟ್ರೇಟ್ ಆಗುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡಿ ಜನ ಅಂತಿಮವಾಗಿ ಹೋರಾಟಕ್ಕೆ ತಯಾರಾಗ್ತಾರೆ. ಆ ಒಂದು ಪರಿಸ್ಥಿತಿ ಸರ್ಕಾರ ತರೋದು ಬೇಡ. ನಮ್ಮ ಬೇಸಿಕ್ ಡಿಮಾಂಡ್ ಏನಾದ್ರು ಒಪ್ಕೊಂಡು ಮಾತುಕತೆ ಮೂಲಕ ಬಗೆಹರಿಸಿ ಅಂತ ನಾನು ಕೇಳ್ಕೊತೀನಿ. ಈಗ ನಮಗೆ ಬಹಳ ಸ್ಪಷ್ಟವಾಗಿ ಇದೆ. ಒಂದು, ಇವತ್ತ ಅವರಿಂದ ನಾವೇನ್ ನಿರೀಕ್ಷಿಸಿದ್ವಿ ಅಂದ್ರೆ 38 ತಿಂಗಳ ಕಾಲದ ಅರಿಯರ್ಸ್ ಅನ್ನು ಘೋಷಣೆ ಮಾಡಬೇಕು. 1/1/24ರಿಂದ ವೇತನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಜೊತೆ ನೆಗೋಸಿಯೇಟ್ ಮಾಡಬೇಕು ಅನ್ನುವಂತ ಒಂದು ಆದೇಶವನ್ನ ಸಚಿವರು. ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ಸಮರ ಫಿಕ್ಸ್ ಆಗುತ್ತಾ ಅನ್ನುವ ಪ್ರಶ್ನೆ. ಸಾರಿಗೆ ಸಚಿವರ ಜೊತೆಗಿನ ಸಭೆ ಇವತ್ತು ಬಹುತೇಕ ಫೇಲ್ಯೂರ್ ಆಗಿದೆ. ಸಂಧಾನ ಸಭೆಯಲ್ಲಿ ನೌಕರರಿಗೆ ಸಿಹಿ ಸುದ್ದಿ ಸಿಗಲಿಲ್ಲ. ಅವ್ರು ಕೇಳಿದೇನು, 38 ತಿಂಗಳ ವೇತನ ಬಾಕಿ ಹಣ ಅರಿಯರ್ಸ್ ಕೊಡಬೇಕು. ಸಾರಿಗೆ ನೌಕರ ಬೇಡಿಕೆಗೆ ಸಚಿವರು ಒಪ್ಪಿಕೊಂಡಿಲ್ಲ. ಅಧಿವೇಶನ ಬಳಿಕ ಬೇಡಿಕೆ ಈಡೇರದಿದ್ದರೆ ಮುಷ್ಕರ ಗ್ಯಾರಂಟಿ. ಇವತ್ತಿನಿಂದಲೇ ಹೋರಾಟಕ್ಕೆ ಸಜ್ಜಾಗುವುದಕ್ಕೆ ಸಾರಿಗೆ ನೌಕರರು ತಯಾರಿಯನ್ನು ನಡೆಸಿದ್ದಾರೆ. ಹಾಗಾಗಿ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರು ಮುಷ್ಕರವನ್ನ ಕೈಗೊಳ್ಳುವುದು ನಿಶ್ಚಿತ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಇವತ್ತು ಸಾರಿಗೆ ನೌಕರರು ಸಂಧಾನ ಸಭೆಗೆ ಆಗಮಿಸಿದ್ರು. ಸಚಿವರ ಜೊತೆಯಲ್ಲಿ ಸಂಧಾನ ಸಭೆಯನ್ನು ನಡೆಸಿದ್ರು. ಅಲ್ಲವ್ರು ಕೇಳಿದ್ದು 38 ತಿಂಗಳ ವೇತನ ಹರಿಯರ್ಸ್ ಕೊಡಬೇಕು ಅಂತ ಕೇಳಿದ್ರು, ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು. ಅದಕ್ಕೆ ಸಚಿವರು ಸುತಾರಾಮ್ ಒಪ್ಪಿಕೊಂಡಿಲ್ಲ. ಸಾರಿಗೆ ನೌಕರರು ಈಗ ಸಂಧಾನ ಅಂತೂ ಆಗಿಲ್ಲ, ಸಮರಕ್ಕೆ ಸಿದ್ಧರಾಗ್ತಿದ್ದಾರೆ. ನೋಡಿ ಅವರ ಬೇಡಿಕೆಗಳು. ಸಾರಿಗೆ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಕಿರುಕುಳ ಹೆಚ್ಚಾಗ್ತಾ ಇದೆ, ಅದು ಕಡಿಮೆ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಒಂದು ಪಾಯಿಂಟ್. ಇನ್ನು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಏನು ವೇತನ ಜಾಸ್ತಿ ಆಗಿತ್ತು 15%, ಅದು 38 ತಿಂಗಳು ಅರಿಯರ್ಸ್ ಕೊಡಬೇಕು ನಮಗೆ. ಈ ಸರ್ಕಾರ ಏನ್ ಹೇಳಿದೆ 14 ತಿಂಗಳು ಕೊಡ್ತೀವಿ ಅಂತ ಹೇಳ್ತಿದೆ. ಅದು ಆ ಅರಿಯರ್ಸ್ ನಾವು ಬಿಟ್ಕೊಡಕ್ ತಯಾರಿಲ್ಲ. ಅಂದ್ರೆ 38 ತಿಂಗಳದ್ದು ಕೊಡಬೇಕು. ಇನ್ನೊಂದು 1,000 ಕೋಟಿ ಕೊಟ್ಟರೆ 1,100 ಕೋಟಿ ಕೊಟ್ಟರೆ ಅರಿಯರ್ಸ್ ಸೆಟ್ಲ್ ಆಗುತ್ತೆ. ಅದು ಅಂಡ್ ಉಳಿದಿದ್ದು ಮುಂದೆ ನಮ್ಮ ವೇತನ ಒಪ್ಪಂದಕ್ಕೆ ಇವರೇನು ದುಡ್ಡು ಕೊಡಬೇಕಾದಿಲ್ಲ. ಯಾಕೆಂದ್ರೆ ಫೇರ್ ಹೈಕ್ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಅದೇ ನಾವೇನೋ ಒಂದು ದುಡ್ಡು ಕೇಳೋದಿಲ್ಲ. ಮತ್ತೆ ಇವಾಗ ಕೊಡುವಂತಹ ಒಂದು ವೇತನ ಒಪ್ಪಂದ 15%. ಐ ಮೀನ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸತ್ತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಇವತ್ತಿನ ಸಂಧಾನ ಫೇಲ್ಯೂರ್ ಆಗೋದಕ್ಕೆ ಕಾರಣ ಏನು? ಮುಂದೆ ಸಾರಿಗೆ ನೌಕರರ ಪ್ಲಾನ್ ಏನು?